ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಭಗವದ್ಗೀತೆಯ 6ನೆಯ ಅಧ್ಯಾಯ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧ್ಯಾನ ಯೋಗ, ಮನಸ್ಸಿನ ನಿಯಂತ್ರಣ ಮತ್ತು ಏಕಾಗ್ರತೆ ಬಗ್ಗೆ ಹೇಳಿದರು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನ ಮನಸ್ಸು ಈಗ ಜ್ಞಾನದಿಂದ ತುಂಬಿದ್ದರು. ಇನ್ನೂ ಒಂದು ಸಮಸ್ಯೆ ಉಳಿದಿತ್ತು. ಮನಸ್ಸು ತುಂಬಾ ಓಡಾಡುತ್ತಿತ್ತು. ಅವನ ಜೊತೆ ಇದ್ದ ಶ್ರೀಕೃಷ್ಣ ಅದನ್ನು ಗಮನಿಸಿದರು. ಅರ್ಜುನನ ಕಳವಳ. ಅರ್ಜುನ ಹೇಳಿದರು, ಕೃಷ್ಣ, ನಾನು ಪ್ರಯತ್ನ ಮಾಡ್ತೀನಿ, ಆದ್ರೆ ನನ್ನ ಮನಸ್ಸು ಶಾಂತವಾಗ್ತಿಲ್ಲ. ಒಂದು ಕ್ಷಣ ಓದಕ್ಕೆ ಕುಳಿತುಕೊಂಡರೆ ಮತ್ತೊಂದು ಕ್ಷಣ ಬೇರೆ ಯೋಚನೆ ಬರುತ್ತದೆ. ಮನಸ್ಸು ಕೋತಿಯಂತೆ ಜಿಗಿಯುತ್ತಿದೆ. ಕೃಷ್ಣ ನಕ್ಕರು. ಅರ್ಜುನ, ಇದು ಎಲ್ಲರಿಗೂ ಆಗುತ್ತದೆ. ಕೃಷ್ಣ ಹೇಳಿದರು, ಒಂದು ಕೋತಿ ಕನ್ನಡಿಯಲ್ಲಿ ತನ್ನ ಮುಖ ನೋಡಿತು. ಅದು ಇತ್ತೂ ಅತ್ತು ಜಿಗಿಯುತ್ತಲೇ ಇತ್ತು. ಆದರೆ ಶಾಂತವಾಗಿ ಕುಳಿತಾಗ ಮಾತ್ರ ತನ್ನ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಅರ್ಜುನ, ಮನಸ್ಸು ಕೂಡ ಹಾಗೆ. ಜಿಗಿದರೆ ಗೊಂದಲ, ಶಾಂತವಾಗಿದ್ದರೆ ಸ್ಪಷ್ಟತೆ. 1. ಧ್ಯಾನ ಅಂದ್ರೆ ಏನು? ಶಾಂತವಾಗಿ ಕೂತು, ಕಣ್ಣು ಮುಚ್ಚಿ, ಉಸಿರಾಟ ಗಮನಿಸಿ, ದೇವರನ್ನು ಅಥವಾ ಒಳ್ಳೆಯ ಯೋಚನೆ ನೆನಪಿಸಿಕೊಳ್ಳುವುದು. ಮನಸ್ಸನ್ನು ಒಂದೇ ಕಡೆ ಹಿಡಿಯುವುದೇ ಧ್ಯಾನ. 2. ಯಾಕೆ ಧ್ಯಾನ ಮಾಡಬೇಕು? ಕೃಷ್ಣ ಹೇಳಿದರು, ಮನಸ್ಸು ಶಾಂತವಾಗಿದ್ರೆ ಭಯ ಕಡಿಮೆ, ಕೋಪ ಕಡಿಮೆ, ಗಮನ ಹೆಚ್ಚು, ಸಂತೋಷ ಹೆಚ್ಚು. ಧ್ಯಾನ ಮಾಡಿದವನು ಯಾವಾಗಲೂ ಧೈರ್ಯಶಾಲಿ. 3. ಹೇಗೆ ಕುಳಿತು ಧ್ಯಾನ ಮಾಡಬೇಕು? ಕೃಷ್ಣ ಸರಳವಾಗಿ ಕಲಿಸಿದರು. ಸ್ವಚ್ಛವಾದ ಜಾಗದಲ್ಲಿ ಕೂತು, ಬೆನ್ನು ನೇರವಾಗಿ ಇಟ್ಟು, ಕಣ್ಣು ಮುಚ್ಚಿ, ನಿಧಾನವಾಗಿ ಉಸಿರಾಡು. ದೇವರ ಹೆಸರು ಜಪಿಸು. ಪ್ರತಿದಿನ ಸ್ವಲ್ಪ ಸಮಯ ಸಾಕು. 4. ಅರ್ಜುನನ ಸಂದೇಹ. ಕೃಷ್ಣ, ಮನಸ್ಸು ಮತ್ತೆ ಓಡಿದ್ರೆ? ಪರವಾಗಿಲ್ಲ, ಕೃಷ್ಣ ಹೇಳಿದರು. ಮತ್ತೆ ನಿಧಾನವಾಗಿ ತಂದು ಕುಳ್ಳಿರಿಸು. ಹೀಗೆ ಅಭ್ಯಾಸ ಮಾಡಿದ್ರೆ ಅದು ಕೇಳುತ್ತದೆ. ಅಭ್ಯಾಸ ಪ್ಲಸ್ ಸಹನೆ = ಧ್ಯಾನ ಯಶಸ್ಸು. 5. ಸಮತೆಯ ಮನಸ್ಸು. ಧ್ಯಾನ ಮಾಡಿದವನು ಗೆಲುವು ಬಂದರೂ ಶಾಂತ, ಸೋಲು ಬಂದರೂ ಶಾಂತ. ಎಲ್ಲರನ್ನೂ ಸಮವಾಗಿ ನೋಡುತ್ತಾನೆ. ಅವನೇ ನಿಜವಾದ ಯೋಗಿ. ಅರ್ಜುನನ ಹೃದಯದಲ್ಲಿ ಶಾಂತಿ ತುಂಬಿತು. ಮಕ್ಕಳೇ, ಓದುವಾಗ 5 ನಿಮಿಷ ಕಣ್ಣು ಮುಚ್ಚಿ ಶಾಂತವಾಗಿ ಕೂತು, ಆಳವಾಗಿ ಉಸಿರಾಡಿ, ನಂತರ ಓದಕ್ಕೆ ಶುರು ಮಾಡಿ. ಗಮನ ಹೆಚ್ಚಾಗುತ್ತದೆ. ಕೋಪ ಬಂದಾಗ 10 ಬಾರಿ ನಿಧಾನ ಉಸಿರು, ಕೋಪ ತಣ್ಣಗಾಗುತ್ತದೆ. ಅರ್ಜುನನ ಬದಲಾವಣೆ. ಅರ್ಜುನ ಕಣ್ಣು ಮುಚ್ಚಿ ಸ್ವಲ್ಪ ಸಮಯ ಶಾಂತವಾಗಿ ಕೂತ. ಮನಸ್ಸು ನಿಧಾನವಾಗಿ ಶಾಂತವಾಯಿತು. ಕೃಷ್ಣ, ಈಗ ನನಗೆ ತುಂಬಾ ಹಗುರವಾಗುತ್ತಿದೆ. ಕೃಷ್ಣ ನಗಿದರು. ಅರ್ಜುನ, ಇದೇ ಧ್ಯಾನದ ಶಕ್ತಿ. ಮಕ್ಕಳಿಗೆ ಪಾಠ. ಪ್ರತಿದಿನ ಸ್ವಲ್ಪ ಧ್ಯಾನ ಮಾಡಿ. ಮನಸ್ಸು ಶಾಂತವಾಗಿರಲಿ, ಕೋಪ ಬೇಡ, ಗಮನ ಹೆಚ್ಚಿಸಿಕೊಳ್ಳಿ, ಸಹನೆ ಇರಲಿ. ಚಿಕ್ಕ ಸಾಲು, ಶಾಂತ ಮನಸ್ಸು = ಸಂತೋಷ ಜೀವನ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.